ವೈಯಕ್ತಿಕವಾಗಿ ನನ್ನನ್ನು ಕೇಳಿದರೆ ಇದೇನು ಆಶ್ಚರ್ಯ ಸುದ್ದಿಯೂ ಅಲ್ಲ, ಆಘಾತಕರ ಸುದ್ದಿಯೂ ಅಲ್ಲ, ನಿರೀಕ್ಷಿತ ಸುದ್ದಿ, ಎಕ್ಸ್ಪೆಕ್ಟೆಡ್ ಸುದ್ದಿ ಇದು. 5 ಸ್ಟೇಟ್ ಎಲೆಕ್ಷನ್ ಪೀಕ್ನಲ್ಲಿದ್ದಾಗ ಯುದ್ಧ ಕೂಡ ಪೀಕ್ನಲ್ಲಿತ್ತು. ಆವಾಗಿಂದ ನಾವು ಹೇಳ್ತಾ ಇದ್ವಿ, ಎಲೆಕ್ಷನ್ ಮುಗಿದ ತಕ್ಷಣ ಬೆಲೆ ಏರಿಕೆ ಆಗತ್ತೆ ನೋಡ್ತಾ ಇರಿ, ಎಲೆಕ್ಷನ್ ಮುಗಿದ ತಕ್ಷಣ ಬೆಲೆ ಏರಿಕೆ ಆಗ್ತಾ ಇದೆ ಆಗತ್ತೆ ನೋಡ್ತಾ ಇರಿ ಅಂತ. ರಿಸಲ್ಟ್ ಬಂದು 12 ದಿನ ನಂತರ ಮಾಡಿದರು. 12 ದಿನಗಳ ನಂತರ ₹3 ಪೆಟ್ರೋಲ್ನ ರೇಟ್ ಜಾಸ್ತಿ, ₹3 ಡೀಸೆಲ್ನ ರೇಟ್ ಜಾಸ್ತಿ. ಬೆಂಗಳೂರಿನಲ್ಲಿ ₹106.17 ಇತ್ತು, ₹3.33 ಜಾಸ್ತಿ ಆಗಿದೆ. ಕೇಂದ್ರ ಸರ್ಕಾರ ₹3 ಜಾಸ್ತಿ ಅಂತು, ಇಲ್ಲಿ ₹3.33 ಯಾಕೆ ಜಾಸ್ತಿ ಆಯಿತು, 33 ಪೈಸೆ ಅಡಿಷನಲ್ ಯಾಕೆ ಜಾಸ್ತಿ ಅನ್ನೋ ಪ್ರಶ್ನೆ ಸಹಜವಾಗಿ ರಾಜ್ಯ ಸರ್ಕಾರ ವ್ಯಾಟ್ ಹಾಕುತ್ತೆ. ₹3 ರೇಟ್ ಜಾಸ್ತಿ ಆದಕ್ಕೆ ಅದಕ್ಕೆ ಪ್ರಪೋರ್ಷನೇಟ್ ಆಗಿ ವ್ಯಾಟ್ ಕೂಡ ಜಾಸ್ತಿ ಆಗುತ್ತೆ. ಆ ಬೆಲೆಗೆ ತಕ್ಕಂತೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ಡೀಲರ್ ಕಮಿಷನ್ ಇರುತ್ತೆ, ಅದು ಜಾಸ್ತಿ ಆಗುತ್ತೆ. ಪರ್ ಲೀಟರ್ ಇಂತಿಷ್ಟು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇರುತ್ತೆ, ಅದು ಜಾಸ್ತಿ ಆಗುತ್ತೆ. ಎಲ್ಲ ಸೇರ್ಕೊಂಡು ಕೇಂದ್ರ ಸರ್ಕಾರ ₹3 ಬೆಲೆ ಜಾಸ್ತಿ ಮಾಡಿದರೆ ₹3.33 ಬೆಂಗಳೂರಿನಲ್ಲಿ ಬೆಲೆ ಜಾಸ್ತಿ ಆಗುತ್ತೆ. ಡೆಲ್ಲಿ ₹97.77, ಅಲ್ಲಿ ₹3 ಮಾತ್ರ ಜಾಸ್ತಿ ಆಗಿದೆ. ಕೋಲ್ಕತ್ತಾ ₹108.74 ಇದ್ದದ್ದು ₹3.29 ಜಾಸ್ತಿ ಆಗಿದೆ. ಮುಂಬೈ ₹106.68 ಇದ್ದದ್ದು ₹3.14 ಜಾಸ್ತಿ. ಚೆನ್ನೈ ₹103.67 ಇದ್ದದ್ದು ₹2.83 ಜಾಸ್ತಿ ಆಗಿದೆ. ಇದು ಯಾಕೆ ಅಂತ ತಿಳ್ಕೊಂಡು ಹೇಳ್ತೀನಿ. ಆಂಧ್ರ ಪ್ರದೇಶ ₹113.62 ಇದ್ದದ್ದು ₹3.76 ಜಾಸ್ತಿ ಆಗಿದೆ. ಡೀಸೆಲ್ಲು ಬೆಂಗಳೂರಿನಲ್ಲಿ ₹94.10 ಇತ್ತು, ₹3.11 ಜಾಸ್ತಿ ಆಯಿತು. ಡೆಲ್ಲಿ ₹90.67 ಇದ್ದದ್ದು ₹3 ಜಾಸ್ತಿ ಆಗಿದೆ. ಕೋಲ್ಕತ್ತಾದಲ್ಲಿ ₹95.13 ಇದ್ದದ್ದು ₹3.11 ಜಾಸ್ತಿ ಆಯಿತು. ಮುಂಬೈನಲ್ಲಿ ₹93.14 ಇದ್ದದ್ದು ₹3.11 ಜಾಸ್ತಿ ಆಯಿತು. ಚೆನ್ನೈನಲ್ಲಿ ₹95.25 ಇದ್ದದ್ದು ₹2.86 ಜಾಸ್ತಿ ಆಗಿದೆ. ಯಾಕೆ ತೈಲ ಬೆಲೆ ಏರಿಕೆ ಆಯಿತು, ಪೆಟ್ರೋಲ್ ಡೀಸೆಲ್ ರೇಟ್ ಯಾಕೆ ಜಾಸ್ತಿ ಆಯಿತು? CNG ₹2 ಜಾಸ್ತಿ ಆಗಿದೆ. ಬೈ ದ ವೇ ಯಾಕೆ ಜಾಸ್ತಿ ಆಯಿತು ಸಣ್ಣ ಮಕ್ಕಳಿಗೆ ಕೂಡ ಗೊತ್ತು, ಅಲ್ಲೊಂದು ಯುದ್ಧ ನಡೀತಾ ಇದೆ. ಕೊರೋನಾ ನಮ್ಮದಲ್ಲದ ತಪ್ಪು, ಮನುಷ್ಯರಲ್ಲದವರ ತಪ್ಪಿಗೆ, ಮನುಷ್ಯರದೇ ತಪ್ಪದು, ಡೀಟೇಲಿಗೆ ಹೋಗೋದು ಬೇಡ. ಬಟ್ ಅಲ್ಲಿ ಆರೋಪ ಹೊರೋದಕ್ಕೊಂದು ವೈರಸ್ ಇದೆ. ಆ ವೈರಸ್ನ ಕಾರಣಕ್ಕಾಗಿ ಜಗತ್ತು ಒಂದು ದುರಿತ ಕಾಲವನ್ನು ಎದುರಿಸಬೇಕಾಗಿ ಬಂತು. ಈಗಿನ ದುರಿತ ಕಾಲ ಪಕ್ಕಾ ಮನುಷ್ಯ ನಿರ್ಮಿತ. ಡೊನಾಲ್ಡ್ ಟ್ರಂಪ್ ಅನ್ನುವಂಥ ಒಬ್ಬ ಪುಣ್ಯಾತ್ಮ, ಅದು ಯಾವ ಗಳಿಗೆಯಲ್ಲಿ ತಂದೆ ತಾಯಿ ಜನ್ಮ ಕೊಟ್ಟರು. ಡೊನಾಲ್ಡ್ ಟ್ರಂಪ್ ಅನ್ನುವಂಥ ಒಬ್ಬ ಪುಣ್ಯಾತ್ಮ ಒಂದು ಸಮಸ್ಯೆಯನ್ನು ಹೇಗೆ ಬಗೆಹರಿಸಬೇಕು ಅನ್ನುವ ವಿಷಯದಲ್ಲಿ ಸ್ಪಷ್ಟತೆ ಇಲ್ಲದ ಕಾರಣಕ್ಕಾಗಿ ಜಗತ್ತು ಇವತ್ತು ಇದನ್ನು ಅನುಭವಿಸಬೇಕಾಗಿ ಬಂದಿದೆ. ಜನವರಿಯಲ್ಲಿ $60 ಇತ್ತು ರೀ, $120 ತನಕ ಹೋಯಿತು ಕ್ರೂಡ್ ಆಯಿಲ್ ಬೆಲೆ. ಈಗ $108 ಬಂದಿದೆ. ಭಾರತಕ್ಕೆ ಕ್ರೂಡ್ ಆಯಿಲ್ನ ಬೆಲೆ ಜಾಸ್ತಿ ಆದಂತೆ ಡಾಲರ್ ಹೆಚ್ಚಿಗೆ ಬೇಕು. ಡಾಲರ್ ಹೆಚ್ಚಿಗೆ ಬೇಕಾದಂತೆ ಡಾಲರ್ನ ಬೇಡಿಕೆ ಜಾಸ್ತಿ ಆಗುತ್ತೆ, ಡಾಲರ್ನ ಬೆಲೆ ಜಾಸ್ತಿ ಆಗುತ್ತೆ, ಕರೆನ್ಸಿಗಳ ಬೆಲೆಗಳು ಇಳಿತವೆ. ಭಾರತದಲ್ಲೂ ಅದೇ ಆಗಿತ್ತು. ರೂಪಾಯಿ ಬೆಲೆ ಜನವರಿಯಲ್ಲಿ $90.89 ಇತ್ತು. ಅಂದರೆ $90.89 ಕೊಟ್ಟರೆ $1 ಬರ್ತಾ ಇತ್ತು. ಈಗ $95.94, $96 ಕೊಟ್ಟರೆ $1 ಬರುತ್ತೆ. ಈಗ ಎಲ್ಲದರ ಅಕ್ಯುಮುಲೇಟೆಡ್ ಎಫೆಕ್ಟ್ ನೋಡಿ ನೀವು. $60 ಜನವರಿಯಲ್ಲಿ $5,454 ಆಗ್ತಿತ್ತು. ಒಂದು ಬ್ಯಾರಲ್ ಕ್ರೂಡ್ ಆಯಿಲ್ ಬರ್ತಿತ್ತು. ಈಗ $108 ಆಗಿದೆ. ನಾಟ್ ಡಬಲ್, 60 ಡಬಲ್ ಆಗಿಲ್ಲ, ಬಟ್ ರೂಪಾಯಿ ಮೌಲ್ಯದ ಕುಸಿತದಿಂದಾಗಿ ನಾವು ಡಬಲ್ ದುಡ್ಡು ಕೊಡಬೇಕಾಗಿದೆ. $10,361 ಕೊಡಬೇಕಾಗಿದೆ. ಒಂದು ಕಡೆ ತೈಲ ಬೆಲೆ ಜಾಸ್ತಿ, ಇನ್ನೊಂದು ಕಡೆ ರೂಪಾಯಿಯ ಬೆಲೆ ಇಳಿಕೆ, ಎರಡೂ ಸೇರ್ಕೊಂಡು ಜನವರಿಗೆ ಹೋಲಿಸಿದರೆ ನಾವು ಹೆಚ್ಚು ಕಡಿಮೆ ಡಬಲ್ ಪ್ರೈಸ್ ಕೊಟ್ಟು ಪರ್ ಬ್ಯಾರಲ್ ಕ್ರೂಡ್ ಆಯಿಲನ್ನು ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿ ಇದೆ. ಮಾರ್ಚ್ 7 ಗೃಹ ಬಳಕೆ ಸಿಲಿಂಡರ್ ಬೆಲೆ $60 ಜಾಸ್ತಿ ಆಯಿತು. ಏಪ್ರಿಲ್ 1 ವಿದ್ಯುತ್ ದರ 56 ಪೈಸೆ ಜಾಸ್ತಿ ಆಯಿತು. ಮೇ 1ನೇ ತಾರೀಕು $993 ಕಮರ್ಷಿಯಲ್ ಸಿಲಿಂಡರ್ನ ಬೆಲೆ ಏರ್ತು, 19 kgದು. ಚಿನ್ನದ ಆಮದು ಶುಲ್ಕ 6% ಇದ್ದದ್ದು 15% ಆಯಿತು ಮೇ 13ನೇ ತಾರೀಕು. ಮೇ 14 ಅಮೂಲ್ ಹಾಲು $2 ಪರ್ ಲೀಟರ್ ಜಾಸ್ತಿ ಆಯಿತು. ಇವತ್ತು ಪೆಟ್ರೋಲು ಡೀಸೆಲ್ ₹3 ಜಾಸ್ತಿ ಆಗಿದೆ, CNG $2 ಜಾಸ್ತಿ ಆಗಿದೆ. ಇವತ್ತೇ ಖಾಸಗಿ ಬಸ್ಗಳವರು ನಮ್ಮ ಟಿಕೆಟ್ ಪ್ರೈಸನ್ನು 20% ಏರಿಸ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ.
ಇವತ್ತಿನಿಂದ ಪ್ರೈವೇಟ್ ಬಸ್ ಪ್ರೈಸಸ್ಸು 20% ಜಾಸ್ತಿ. ಇದು ಹಿಂಗೆ ಕಾಸ್ಕೇಡಿಂಗ್ ಎಫೆಕ್ಟ್. ಇನ್ನೊಂದು 4 ದಿವಸದಲ್ಲಿ ದಿನಸಿ ಅಂಗಡಿಗೆ ಹೋದರೆ, ತರಕಾರಿ ತಗೊಳ್ಳೋಕ್ಕೆ ಹೋದರೆ ಫೀಲ್ ಆಗುತ್ತೆ. ಇದರ ಪರಿಣಾಮ ಏನು ಅನ್ನುವಂಥದ್ದು. ಪರ್ ಡೇ 1600 ಕೋಟಿ ರೂಪಾಯಿ ನಮ್ಮ ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳು ನಷ್ಟ ಅನುಭವಿಸ್ತಾ ಇದ್ವು. 1600 ಕೋಟಿ ರೂಪಾಯಿ ದಿನ ಬೆಳಗಾದರೆ ಲಾಸು. ಈ ಯುದ್ಧ ಶುರುವಾದ ಮೇಲೆ ಆನ್ ಆನ್ ಆವರೇಜ್, ಯುದ್ಧ ಶುರುವಾದಾಗಿನಿಂದ ಇಲ್ಲಿ ತನಕ 1 ಲಕ್ಷ ಕೋಟಿ ರೂಪಾಯಿಗಳ ಲಾಸ್ ಆಗಿದೆ ಈ ಕಂಪನಿಗಳಿಗೆ. 1 ಲಕ್ಷ ಕೋಟಿ ರೂಪಾಯಿ ಲಾಸ್ ಹೆಂಗೆ ತಡ್ಕೊಂಡ್ರು? ಈ ಹಿಂದೆ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಇದ್ದಾಗ ಲಾಭ ಮಾಡ್ಕೊಂಡಿದ್ರು. ಆವಾಗ ಮಾಡಿಕೊಂಡ ಲಾಭ ಈಗ ಉಪಯೋಗಕ್ಕೆ ಬರುತ್ತೆ. ಯುದ್ಧ ಶುರುವಾಗಿ 76 ದಿನಗಳ ನಂತರ ಯಾಕೆ ತೈಲ ಬೆಲೆ ಏರಿಕೆ? BJP ಬೆಂಬಲಿಗರು ಇದನ್ನು ಹೇಳ್ತಾರೆ. ಏನಂತ? ಕ್ರೂಡ್ ಆಯಿಲ್ ರೇಟ್ ಕಡಿಮೆ ಇದ್ದಾಗ ಲಾಭ ಆಗಿತ್ತಪ್ಪ, ಆ ಲಾಭದಿಂದಾಗಿ ತೈಲ ಕಂಪನಿಗಳಿಗೆ ತಡೆದುಕೊಳ್ಳೋ ಶಕ್ತಿ ಇತ್ತು. ಆ್ಯಕ್ಚುಯಲ್ ರೀಸನ್ ಏನು? ಎಲೆಕ್ಷನ್ ಇತ್ತು ಸ್ವಾಮಿ. 5 ಸ್ಟೇಟ್ ಎಲೆಕ್ಷನ್ ಇತ್ತು. ಎಲೆಕ್ಷನ್ ಟೈಮ್ನಲ್ಲಿ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ರೆ ಸುಯಿಸೈಡ್ ಅಲ್ಲದು. ಆ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಮಾಡಲಿಲ್ಲ. ಎಲೆಕ್ಷನ್ ಮುಗೀತು, ಪಶ್ಚಿಮ ಬಂಗಾಳ ಗೆಲ್ಲೋದು ಹೆಚ್ಚು ಕಡಿಮೆ ಕನ್ಫರ್ಮ್ ಇತ್ತು ಇವರಿಗೆ. ಎಲೆಕ್ಷನ್ ವೋಟಿಂಗ್ ಮುಗಿದ ತಕ್ಷಣ ಜಾಸ್ತಿ ಮಾಡಿಬಿಟ್ರೆ ಪಶ್ಚಿಮ ಬಂಗಾಳದ ಗೆಲುವಿನ ಆರ ಚರ್ಚೆ ಆಗ್ತಿರಲಿಲ್ಲ ದೇಶದಾದ್ಯಂತ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯ ಚರ್ಚೆಯೇ ನಡೀತಾ ಇತ್ತು. ಈಗ ಪಶ್ಚಿಮ ಬಂಗಾಳದ ರಿಸಲ್ಟ್ ಬಂದು ಗೆದ್ದು ಆ ಗೆಲುವು ಎಷ್ಟು ಮುಖ್ಯ ಅನ್ನುವುದರ ಚರ್ಚೆಯೆಲ್ಲ ಆಗಿ ಸುವೇಂದು ಅಧಿಕಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ ನಾಳೆಯಿಂದ ಜನ ಬೇರೆ ಏನೋ ಚರ್ಚಿಸ್ತಾರೆ ಅನ್ನುವಾಗ 3 ರೂಪಾಯಿ ಪೆಟ್ರೋಲು ಡೀಸೆಲ್ನ ಜಾಸ್ತಿ ಮಾಡಿದ್ದಾರೆ. ಆಯ್ತಪ್ಪ, ಈಗ 3 ರೂಪಾಯಿ ಜಾಸ್ತಿ ಮಾಡಿದರೆ ತೈಲ ಕಂಪನಿಗಳಿಗೆ ಆಗ್ತಾ ಇರುವ 1600 ಕೋಟಿ ರೂಪಾಯಿ ಪರ್ ಡೇ ಲಾಸ್ ಸರಿ ಹೋಗ್ಬಿಡುತ್ತಾ? ನೋ. ಇದೊಂಥರ ಗಾದೆ ಮಾತಿದೆಯಲ್ಲ, ರಾವಣನ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಅಂದಂಗಿದು. 3 ರೂಪಾಯಿ ಜಾಸ್ತಿ ಮಾಡಿರೋದು. ಎಲೆಕ್ಷನ್ ನಡೆದಾಗಲೇ ಕೇಂದ್ರ ಸರ್ಕಾರ ಪೆಟ್ರೋಲ್ ಮೇಲೆ ಡೀಸೆಲ್ ಮೇಲೆ, ಪೆಟ್ರೋಲ್ ಮೇಲೆ 10 ರೂಪಾಯಿ, ಡೀಸೆಲ್ ಮೇಲೆ 10 ರೂಪಾಯಿ ಎಕ್ಸೈಸ್ ಡ್ಯೂಟಿ ಕಡಿಮೆ ಮಾಡ್ತು. ಅಂದರೆ ನಾವು ಪ್ರತಿ ಲೀಟರ್ ಡೀಸೆಲ್ ಹಾಕಿಸಿಕೊಂಡಾಗ ಎಕ್ಸೈಸ್ ಡ್ಯೂಟಿ ಏನು ಕೇಂದ್ರ ಸರ್ಕಾರಕ್ಕೆ ಹೋಗ್ತಿತ್ತಲ್ಲ, ಅದನ್ನು ನಮಗೆ 10 ರೂಪಾಯಿ ಕಡಿಮೆ ಕೊಡಿ ಅಂತ ತೈಲ ಕಂಪನಿಗಳಿಗೆ ಕೇಂದ್ರ ಸರ್ಕಾರ ಹೇಳ್ತು. 10 ರೂಪಾಯಿ ಕಡಿಮೆ ಮಾಡ್ತು. ಅದು ಇನ್ನೂ ಕಡಿಮೆನೇ ಇದೆ. ಈಗ ಈ ಪರಿಸ್ಥಿತಿಯಲ್ಲಿ ನೋ ಪ್ರಾಫಿಟ್ ನೋ ಲಾಸ್, ಬಿಸ್ನೆಸ್ಗಳಲ್ಲಿ ನೋ ರಿಗ್ರೆಟ್ ಪ್ರೈಸ್ ಅಂತ ಕರೀತಾರೆ. ಆ ಪ್ರೈಸ್ನಲ್ಲಿ ವರ್ಕೌಟ್ ಆಗಬೇಕು ಅಂದರೆ ಆಯಿಲ್ ಕಂಪನಿಗಳು 12 ರೂಪಾಯಿ ಜಾಸ್ತಿ ಮಾಡಬೇಕು ಡೀಸೆಲ್ಗೆ. ಅಲ್ಲ, ಡೀಸೆಲ್ಗೆ 22 ರೂಪಾಯಿ ಜಾಸ್ತಿ ಮಾಡಬೇಕು. 22 ರೂಪಾಯಿ ಜಾಸ್ತಿ ಮಾಡಿದ್ರೆ ನೋ ಪ್ರಾಫಿಟ್ ನೋ ಲಾಸ್. ಅದಾದ ಮೇಲೂ ಕೇಂದ್ರ ಸರ್ಕಾರ ಬಂದು ಮುಂಚೆ ಕೊಡ್ತಾ ಇದ್ದಂಗೆ 10 ರೂಪಾಯಿ ಎಕ್ಸೈಸ್ ಡ್ಯೂಟಿ ನಮಗೆ ಕೊಡಿ ಅಂತ ಏನಾದ್ರು ಕೇಳಿದ್ರೆ 32 ರೂಪಾಯಿ ಜಾಸ್ತಿ ಮಾಡಬೇಕು ಆಯಿಲ್ ಕಂಪನಿಗಳು ಡೀಸೆಲ್ಗೆ. ಪೆಟ್ರೋಲ್ಗೆ ನೋ ಪ್ರಾಫಿಟ್ ನೋ ಲಾಸ್ ಇವತ್ತಿನ ಲೆಕ್ಕಾಚಾರದಲ್ಲಿ ಆಯಿಲ್ ಕಂಪನಿಗಳ ಮಾರಬೇಕು ಅಂದರೆ 18 ರೂಪಾಯಿ ಜಾಸ್ತಿ ಮಾಡಬೇಕು. ಕೇಂದ್ರ ಸರ್ಕಾರ ಮುಂಚೆ ಕೊಡ್ತಾ ಇದ್ದಂಗೆ 10 ರೂಪಾಯಿ ಎಕ್ಸೈಸ್ ಡ್ಯೂಟಿ ಸೇರಿಸ್ಕೊಡಿ ಅಂದರೆ 28 ರೂಪಾಯಿ ಪರ್ ಲೀಟರ್ ಜಾಸ್ತಿ ಮಾಡಬೇಕು. ಅಂಥದ್ರಲ್ಲಿ ಜಾಸ್ತಿ ಆಗಿರುವುದು 3 ರೂಪಾಯಿ. ಅದರ ಅರ್ಥ ಏನು? ಖುಷಿ ಪಡೋದ ಅಲ್ಲ, ಇನ್ನೂ ಜಾಸ್ತಿ ಆಗತ್ತೆ ಅಂತ ಅರ್ಥ. ಅದು ಇನ್ನೂ ಜಾಸ್ತಿ ಆಗತ್ತೆ. ಈ ಹಿಂದೆ ಆಯಿಲ್ ಬೆಲೆಗಳ ಪಾತಾಳಕ್ಕೆ ಕುಸಿದಾಗ ಕೊರೋನಾ ಟೈಮ್ನಲ್ಲಿ $25 ಬಂದುಬಿಟ್ಟಿತ್ತು. ಅಫ್ಕೋರ್ಸ್ ಅವಾಗ ಕನ್ಸಂಪ್ಷನ್ನು ಕಡಿಮೆ ಇತ್ತು, ಆ ಮಾತು ಬೇರೆ. ಈಗ ಬೇಡಿಕೆನೂ ಜಾಸ್ತಿ ಇದೆ, ಬೆಲೆನೂ ಜಾಸ್ತಿ ಆಗಿಬಿಟ್ಟಿದೆ. ಬೆಲೆ ಜಾಸ್ತಿ ಆಗೋದಕ್ಕೆ 2 ರೀಸನ್ಸ್ ಹೇಳಿದೆ ನಾನು. ಒಂದು, ಕ್ರೂಡ್ ಆಯಿಲ್ನ ರೇಟೇ ಜಾಸ್ತಿ ಆಗಿಬಿಟ್ಟಿದೆ, $60 ಇದ್ದಿದ್ದು $108ಕ್ಕೆ ಬಂದಿದೆ. ಇನ್ನೊಂದು, ಡಾಲರ್ನ ಎದುರು ಭಾರತೀಯ ಕರೆನ್ಸಿ ಬಿದ್ದು ಹೋಗಿದೆ, 96 ರೂಪಾಯಿಗೆ ಬಂದಿದೆ ಹತ್ತತ್ರ. ಅದರ ಜೊತೆಗೆ ಮುಂಚೆ ಇಲ್ಲೇ ತರಿಸ್ಕೊಂಡ್ಬಿಡ್ತಿದ್ವಿ, ಅರಬ್ ದೇಶಗಳಿಂದ ಬಂದುಬಿಡ್ತಿತ್ತು ಹತ್ತಿರ. ಈಗ ದೂರ ಎಲ್ಲೆಲ್ಲಿಂದನೂ ತರಿಸ್ಕೋಬೇಕು. ಮುಂಚೆ 12 ದಿನಗಳಲ್ಲಿ ಅಲ್ಲಿಂದ ಹೊರಟ ಅಂಥ ಟ್ಯಾಂಕರ್ ಇಲ್ಲಿಗೆ ಬಂದು ತಲುಪ್ತಿತ್ತು. ಈಗ 42 ದಿವಸ ಬೇಕು ಬಂದು ತಲುಪೋದಕ್ಕೆ ಒಂದು ಟ್ಯಾಂಕರು ಈಗಿನ ಸೋರ್ಸ್ಗಳಲ್ಲಿ.
ಟ್ರಾವೆಲ್ ಇದನ್ನೇನು ಟ್ರಾನ್ಸ್ಪೋರ್ಟ್ ಕಾಸ್ಟ್ ಜಾಸ್ತಿ ಆಯಿತು. ಯುದ್ಧದ ಸಂದರ್ಭ ಮುಂಚೆ ಇನ್ಶೂರೆನ್ಸ್ ಕಾಸ್ಟ್ ಕಡಿಮೆ ಇತ್ತು, ಈಗ ಇನ್ಶೂರೆನ್ಸ್ ಕಾಸ್ಟ್ ಜಾಸ್ತಿ ಆಗಿದೆ. ಇನ್ಶೂರೆನ್ಸ್ ಕಂಪನಿಗಳವ್ರು ನಿಮ್ಮ ಅಡುಗೆ ಯಾವಾಗ ಏನಾಗ್ತವೆ ಹೇಳೋದಕ್ಕೆ ಬರೋದಿಲ್ಲ, ಪ್ರೀಮಿಯಂ ಜಾಸ್ತಿ ಕಟ್ಟಿದರೆ ನಿಮ್ಮ ಪ್ರಯಾಣವನ್ನು ಎನ್ಶೂರ್ ಮಾಡ್ತೀವಿ ಅಂತಾರೆ. ಎಲ್ಲ ಸೇರ್ಕೊಂಡು ಗಾಯದ ಮೇಲೆ ಬರೆ ಬಿದ್ದಂಗಾಗಿದೆ. 32 ರೂಪಾಯಿ ಡೀಸೆಲ್ಲು, 28 ರೂಪಾಯಿ ಪೆಟ್ರೋಲ್ ಏರಿಸಿದ್ರೆ ನೋ ಪ್ರಾಫಿಟ್ ನೋ ಲಾಸಿಗೆ ಬರ್ತಾರೆ. ಸದ್ಯಕ್ಕೆ 3 ರೂಪಾಯಿ ಏರಿಸಿದ್ದಾರೆ. ಇನ್ನಷ್ಟು ಏಟ್ ಬೀಳುತ್ತೆ, ಬಿ ಪ್ರಿಪೇರ್ಡ್ ಫಾರ್ ಇಟ್. ಒಂದರ ನಂತರ ಒಂದರಂತೆ ಬೆಲೆಗಳು ಕೂಡ ಏರ್ತಾ ಹೋಗ್ತವೆ. ಕಿರಣ್ ರಿಜಿಜು ಅವರು ಬೇರೆ ಬೇರೆ ದೇಶಗಳಲ್ಲಿ ಪರಿಸ್ಥಿತಿ ಏನೇನಾಗಿದೆ ಅನ್ನೋದನ್ನು ಟ್ವೀಟ್ ಮಾಡಿದ್ದಾರೆ. ಮಯನ್ಮಾರ್ನಲ್ಲಿ ಪರ್ಸಂಟೇಜ್ ಹಾಕಿದ್ದಾರೆ, ಪುಣ್ಯಕ್ಕೆ ರೂಪಾಯಿ ಲೆಕ್ಕದಲ್ಲಿ ಹಾಕಿಲ್ಲ. ರೂಪಾಯಿ ಲೆಕ್ಕದಲ್ಲಿ ಹಾಕಿದರೆ ಭಾಳ ಡಿಬೇಟ್ ಆಗಿಬಿಡ್ತಿತ್ತು ಇದಕ್ಕೆ. ಮಯನ್ಮಾರ್ 89.7% ಜಾಸ್ತಿ ಆಗಿದೆ ಪೆಟ್ರೋಲ್ ರೇಟು, ಡೀಸೆಲ್ 112.7% ಜಾಸ್ತಿ ಆಗಿದೆ. ಇವ್ರು ಹೇಳೋದು ನಾವು ಬರೀ 3% ಅಷ್ಟೇ ಮಾಡಿದ್ದೀವಿ, ಅದಕ್ಕೆ ಯಾಕೆ ಇಷ್ಟೆಲ್ಲ ಹಂಗಾಮ ಮಾಡ್ತೀರಿ ಅನ್ನೋ ಥರ ಇದೆ ಇವರ ವಾದ. ಮಲೇಷ್ಯಾ 56.3% ಪೆಟ್ರೋಲು, 71.2% ಡೀಸೆಲ್ ಜಾಸ್ತಿ ಆಗಿದೆ. ಪಾಕಿಸ್ತಾನ 54.9% ಪೆಟ್ರೋಲ್ ಜಾಸ್ತಿ ಆಗಿದೆ, 44.9% ಡೀಸೆಲ್ ಜಾಸ್ತಿ ಆಗಿದೆ. ಯುನೈಟೆಡ್ ಅರಬ್ ಎಮಿರೇಟ್ಸು 52.4% ಪೆಟ್ರೋಲ್ ಜಾಸ್ತಿ ಆಗಿದೆ, 86.1% ಡೀಸೆಲ್ ಜಾಸ್ತಿ ಆಗಿದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಏನು ತೈಲ ಬಾವಿಗಳಿರುವಂಥ, ತೈಲ ಸಂಪನ್ಮೂಲ ಇರುವಂಥ ದೇಶದಲ್ಲೇ ಅರ್ಧಕ್ಕರ್ಧ ಜಾಸ್ತಿ ಆಗಿದೆ ನೋಡಿ ಅಂತ. ಅಮೇರಿಕಾ ಎಲ್ಲ ಆಗಿದ್ದೀವಿ ಈ ಪುಣ್ಯಾತ್ಮರಿಂದಾನೆ. 44.5% ಪೆಟ್ರೋಲ್ ರೇಟ್ ಜಾಸ್ತಿ ಆದರೆ 48.1% ಡೀಸೆಲ್ ರೇಟ್ ಜಾಸ್ತಿ ಆಗಿದೆಯಂತೆ. ಶ್ರೀಲಂಕಾ ನೋಡ್ತಾ ಹೋಗ್ಬಿಡಿ ಒಂದು ಸಲ. ನೇಪಾಳ, ಕೆನಡಾ, ಚೀನಾದಲ್ಲಿ 20%, 21.7% ಪೆಟ್ರೋಲು, 23.7% ಡೀಸೆಲ್ ಜಾಸ್ತಿ ಆಗಿದೆ. ಬ್ರಿಟನ್ನಲ್ಲಿ 19%, ರೌಂಡ್ ಫಿಗರ್ಲಿ ಹೇಳ್ತಾ ಇದ್ದೀನಿ, 19% ಪೆಟ್ರೋಲು, 34% ಡೀಸೆಲ್ ಜಾಸ್ತಿ ಆಗಿದೆ. ಸೌದಿ ಅರೇಬಿಯಾ ಒಂದು ಯಥಾಸ್ಥಿತಿ ಉಳಿಸಿಕೊಂಡಿದೆ. ಸೌದಿ ಅರೇಬಿಯಾದಲ್ಲಿ ಬೆಲೆ ಏರಿಕೆ ಆಗಿಲ್ಲ. ಇದನ್ನು ಹೇಳುವ ಮೂಲಕ ಕಿರಣ್ ರಿಜಿಜು ಅವರು ಅವರೆಲ್ಲ ಅಷ್ಟು ಭಾರ ಹೊರ್ತಾ ಇದ್ದಾರೆ, ನಾವು ಬರೀ 3% ಭಾರ ಹಾಕ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆ ಟ್ವೀಟಿನ ಕೊನೆಯಲ್ಲಿ ಇನ್ನೂ ಬೆಲೆಗಳು ಜಾಸ್ತಿ ಆಗೋದಿಲ್ಲ ಅಂತ ಏನಾದ್ರು ಹಾಕಿದ್ರೆ ನಾವು ಸಂತೋಷ ಪಡ್ತಾ ಇದ್ವಿ. ವಿ ನೋ ವಾಟ್ ಈಸ್ ಕಮಿಂಗ್. ಮೋದಿ ಸರ್ಕಾರದ ತಪ್ಪಿಗೆ ಜನ ಬೆಲೆ ತೆರಬೇಕಾಗ್ತಾ ಇದೆ. 3 ರೂಪಾಯಿ ದರ ಏರಿಕೆ ಈಗಾಗಲೇ ಬಂದಿದೆ. ಉಳಿದ ಹಣವನ್ನು ಕಂತುಗಳಲ್ಲಿ ವಸೂಲಿ ಮಾಡ್ತಾರೆ ಅಂತ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದ್ರು. ಕಾಂಗ್ರೆಸ್ನ ಇನ್ನೊಬ್ಬ ಮುಖಂಡ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮಾತಾಡಿದ್ದಾರೆ. ಪ್ರತಿ ಸಲನೂ ಹಿಂಗೆ ಇವರು ಬೆಲೆ ಏರಿಕೆ ಮಾಡಬೇಕಾದ ಸನ್ನಿವೇಶ ಬರುತ್ತೆ, ಎಲೆಕ್ಷನ್ ಇದೆ ಅನ್ನೋ ಕಾರಣಕ್ಕೆ ವೇಟ್ ಮಾಡ್ತಾರೆ, ಎಲೆಕ್ಷನ್ ಮುಗಿದ ತಕ್ಷಣ ಜಾಸ್ತಿ ಮಾಡ್ತಾರೆ ಅಂತ ಈ ಹಿಂದಿನ ಉದಾಹರಣೆಗಳನ್ನು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೊಟ್ಟರು. ಕೇಳಿಸ್ಕೊಳ್ಳಿ. 2014 में जनरल इलेक्शन हुए और 7 फरवरी 2015 को दिल्ली के असेंबली इलेक्शन हुए. 15 और 16 फरवरी 2015 को मोदी जी ने पेट्रोल और डीजल दोनों के रेट बढ़ा दिए. तब भी एक बढ़ाएंगे नहीं, पर 7 फरवरी को चुनाव हुआ, 15 को और 16 को बढ़ा दिए थे. 2019 में फिर जनरल इलेक्शन हुए और आखिरी जो था वो 19 मई को पोलिंग थी, आपको याद हो तो. 20 मई को फिर पेट्रोल और डीजल दोनों के रेट बढ़ा दिए. इलेक्शन में कहते रहे कुछ नहीं बढ़ाएंगे, फिर उसके बाद वोट ली लोगों की, फिर बढ़ा दिए. उसके बाद उत्तर प्रदेश और दूसरे प्रांतों में चुनाव हुआ 10 मार्च 2022 को. 22 मार्च को फिर पेट्रोल और डीजल और गैस के रेट बढ़ा दिए. इलेक्शन में यूपी में बोलते रहे कभी नहीं बढ़ाएंगे, बल्कि मुफ्त सिलेंडर देंगे. उसके बाद फिर बढ़ा दिए. ये इस तरह से, और अब फिर जब चुनाव हुआ तो 15 मई को फिर रेट बढ़ा दिए और गैस सिलेंडर के रेट उससे पहले बढ़ा दिए थे. तो ये ऐसा ही लोगों के साथ करते हैं. हिंदुस्तान के लोगों को बीजेपी बेवकूफ समझती है, हम सबको. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.